ಲೇ ಸರೋಜಾ, ಸರೋಜಾ, ಸರೋಜಾ. ಆನು ಅನ್ನೋಳು ಹೂನು ಅನ್ನೋಳು. ಏನು ಕೂಗಿ ಕೂಗಿ ಗಂಟ್ಲೆಲ್ಲ ನೋವು ಬಂತು. ಏನು ಮಾಡ್ತಾ ಇದೀಯ ಸರೋಜಾ ಒಳಗೆ? ಅನ್ನೋಕ್ಕಾಗಲ್ವಾ? ಓ, ಏನು ಕೆಲಸ ಮಾಡೋದು ಕಣ್ಕಾಣಿಸ್ಕಿಲ್ವಾ? ನಿಮಗೇನು ಆರಾಮಾಗಿ ಕೂತಿದ್ದೀನ ನಾನು? ಒತ್ತಾರ ನೋಡಿದ್ರೆ ನಾಷ್ಟ ಮಾಡ್ಕೊಂಡು ಕೂತಿದ್ದೆ. ಬಾತಂತೆ ಅದಂತೆ ಇದಂತೆ. ಅವಯ್ಯ ಸರಿಯಾಗಿ ತಿನ್ಲೂ ಇಲ್ಲ. ಈಗಾರ ಒಂಚೂರು ಹಿಟ್ಟನಾರು ಮಾಡಿಕೊಡು. ಅವಯ್ಯ ಪಾಪ ಹೊಸ್ಕೊಂಡೈತೆ. ಹೊಸ್ಕೊಂಡು ಪಾಪ ಹೊಸಿ ಕೆಲ್ಸವಾ ಪ್ಲಾಟ ಮನೆ ಅಂತ ಎಲ್ಲ ಮಾಡ್ಕೊಂಡು ಕೂತಾರೆ. ಅಲ್ಲ ನಿಂಗೆ ಕಣ್ಕಾಣಿಕಿಲ್ವ ನಿಮಗೆ? ಅಲ್ಲ ನಾನು ಒತ್ತರಿಂದ ಕೂತಿದ್ದೀನಿ. ಅಲ್ಲ ಇವತ್ತು ವಾರ ಮನೆ ಪಾಣೆ ತಾರಿಸಿ ಒತ್ತನತ್ತೆ ನಾಶ ಮಾಡಿ ಐಕ್ಳು ಸ್ಕೂಲಿಗೆ ಕಳಿಸಿ ನಿಮ್ಮ ಮಗನಿಗೆ ಊಟ ಕೊಟ್ಟು ಇನ್ನು ಶಿವನಿ ಅಂತ ಅವ್ನುಗಳು ಕೂತಿಲ್ಲ. ಆಲೇ ವಟ ವಟ ಅಂತೀರಲ್ಲ. ಏನು ನಿಮ್ಮ ಕಣ್ಣಿಗೆ ನಾನು ಒಂದು 5 ನಿಮಿಷನೂ ಕೂತ್ಕೊಳ್ಳಂಗೆ ಇಲ್ವಾ? ಹಿಂಗೆ ಹಂಗಂದ್ರೆ ಹಿಂಗಂತ ಹಿಂಗಂದ್ರೆ ಹಂಗಂತೀಯಲ್ಲ ನೀನು. ಅಲ್ಲ ನಾನೇ ಹೇಳಿದ್ದೀನಿ ಆ ಥರ ಒಂಚೂರು ಹಿಟ್ಟು ಮಾಡ್ತೀನಿ, ಇಲ್ಲ ರೊಟ್ಟಿ ಏನಾದ್ರು ಹಾಕ್ತೀನಿ ಅದಕ್ಕೆ. ಅಯ್ಯೋ ಅಯ್ಯೋ ನಾಶ ಮಾಡಿಬಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಬೇಕಾ ನೋಡೋಣ ಅಂದೆ. ಇವಾಗ ನೋಡಿದ್ರೆ ಹಿಂಗಂತದಿ. ಅಲ್ಲ ಏನವ ಕರ್ದೆ ಹಾಕಿದೆಯಾ? ನಾನೇ ಕಸ ಗುಡಿಸ್ತೀನಿ, ಪಾತ್ರೆ ತೊಳಿತೀನಿ, ನಾನೇ ಅರ್ಧ ಕೆಲಸ ಮಾಡ್ತೀನಲ್ಲ. ಇನ್ನು ಏನು ನಿನಗೆ ನೋವು? ಆ ಥರ ಒಂಚೂರು ನಾಶ ಮಾಡಿ ಇಕ್ಕಿದೀಯ ಅಷ್ಟೇ. ಇನ್ನೇನು ಮಾಡಿದೀಯ ಹೇಳು? ಅಯ್ಯೋ ಅಯ್ಯೋ ಅಯ್ಯಪ್ಪ, ಏನು ಮಾತಾಡ್ತಂಗ? ನಾನು ಏನು ಮಾಡೇ ಇಲ್ವಾ? ಹಂಗಾರೆ 2 ಮಕ್ಕಳನ್ನ ಸುಧಾರಿಸಿದೆ ಗೊತ್ತಾಯ್ತದ ನಿಮಗೆ? ಅಲ್ಲ ಮಕ್ಕಳಿಗೆ ತಿಕ್ಕ ತೊಳೆದು ಸ್ನಾನ ಮಾಡಿಸಿ ಐಕ್ಳನ್ನ ಸ್ಕೂಲ್ ಕಳಿಸಿ ನಾಷ್ಟ ಮಾಡಿ ಇದೆಲ್ಲ ಯಾರು ಮಾಡೋರು? ಹಿಂದೆಗಡೆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿ ಬರಲಿಲ್ವಾ? ಈಗ ನೆಲ ಎಲ್ಲ ಕಾಣೆ ಒರೆಸಿ ಈಗ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದ್ದೀನಿ. ಇರಿ ಸುಧಾರಿಸ್ಕೊತೀನಿ. ಅಲ್ಲ ಒತ್ತಾಗಿ ಎದೊಳೋದು ನೀನು. ಅಲ್ಲ ನಾನೇ ಎದೊಳೋದಕ್ಕೆ ಹಿಂದೆಗಡೆ ಕೊಡಕೆ ಕಸ ಎಲ್ಲ ತೊಳೆದಿರ್ತೀನಿ. ಇನ್ನೇ ಏನೋ ತೊಳಿತೀನಿ ನೀನು? ನಾನು ತೊಡೆದಿರಿಕ್ಕಿಲ್ವಾ? ಅಲ್ಲ ನಿನ್ನ ಗಂಡ ತಪ್ಪೆ ಕಸ ಎತ್ತಾಕಿರ್ತಾನೆ. ನಾನು ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿ ಕುಕ್ಕಿಗೆ ತುಂಬಿರ್ತೀನಿ. ಓಹೋ, ಏನು ಮಾಡ್ದೆ ಬಕ್ಕಳಂಗೆ? ಒಂಚೂರು ಹಿಟ್ಟು ಬೇಯಿಸೋಕೆ ನಳ್ತೀಯಲ್ಲ ನೀನು? ನೋಡಿ ನನಗೆ ಸಾಕಾಗಿದೆ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಏನು ನಿಮ್ಮ ಮಾಡ್ಕೊಂಡೇ ಕೂತಿರಲ್ಲ 3 ಹೊತ್ತೂ. ನನಗೂ ಜೀವ ಸಾಕಾಯ್ತದೆ. ಯಾಕೆ ಹೇಳನೆ? ಒಂದಕ್ಕೆ ಹೋಗಂಗಿಲ್ಲ, ಒಂದಕ್ಕೆ ಬರೋಂಗಿಲ್ಲ. ಬರೀ ನಿಮಗೆ ಬೇಯಿಸಿಕ್ಕದೇ ಆಯಿತು 3 ಹೊತ್ತೂ. ಸುಳ್ಳು ಸುಳ್ಳು ಹೆಂಗೆ ತಲೆ ಮೇಲೆ ಹೊಡೆದು ಹೇಳ್ತೀನಿ ನೋಡಿ ಸತ್ಯಕ್ಕೆ. ಊರು ಎಲ್ಲೂ ಹೋಗಂಗಿಲ್ವಂತೆ, ಎಲ್ಲೂ ಬರೋಂಗಿಲ್ವಂತೆ. ಅಲ್ಲ ಶನಿವಾರ ಬತ್ತು ಅಂದರೆ ಓಡೋಯ್ತೀನಿ ಮಗುನ ಮನೆಗೆ. ಭಾನುವಾರ ಸಂಜೆ ಗಂಟೆ ಇದ್ದು ಒತ್ತ ಸೋಮವಾರ ಬತ್ತೀಯೇ. ಏನೇ ಸುಳ್ಳು ಹೇಳ್ತೀಯ ನೀನು? ಮನೆ ಆ ಫಂಕ್ಷನ್ ಅಂತ ಈ ಫಂಕ್ಷನ್ ಅಂತ ಮದುವೆ ಮುಂಚೆ ಎಲ್ಲದಕ್ಕೂ ನೀನೇ ಹೋಯ್ತೀಯ. ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಬರೋಂಗಿಲ್ಲ ಅಂತೀಯಲ್ಲೇ. ಅವು ಒಂಚೂರು ಇಟ್ಟು ಬೇಯಿಸಾಕು ಅಂದರೆ ಏನು ಮಾತಾಡ್ತೀಯ ನೋಡು. ಒಟ್ಟುರಿತೈತೇನೋ ನಿಮಗೆ? ನನ್ನ ಮಗನ ಮನೆಗೆ ಹೋಗಂಗೂ ಇಲ್ಲ, ಬರೋಂಗೂ ಇಲ್ಲ. ಏನು ಒಟ್ಟುರಿ ಕಟ್ತೀರ ನೋಡಿ. ನಾನು ನಿಮ್ಮ ಮಗ್ಳಂಗೆ ಅಲ್ವಾ? ನಿಮ್ಮ ಮಗ್ಳ ಮಾತ್ರ ಬರ್ಬೋದು, ಹೋಗ್ಬೋದು, ಉಣ್ಬೋದು, ತಿನ್ಬೋದು. ನಾನು ನಮ್ಮ ಮಗನ ಮನೆಗೆ ಹೋಗಂಗಿಲ್ಲ. ಏನು ಹೊಟ್ಟೆ ಕಿಸ್ ನೋಡಿ ನಿಮಗೆ. ಅದಕ್ಕೆ ಹೇಳೋದು ಸೊಸೆನೆಯ ಮಗಳು ಮಗಳೇ ಅಂತ. ಎಷ್ಟು ದಿನ ನನ್ನ ಮಗಳು ಕರ್ದಿಕ್ಕಿದ್ಯವ ನೀನು? ಅಲ್ಲ ನನ್ನ ಮಗಳು ಬಂದು 6 ತಿಂಗಳು ಮೇಲಾಗದೆ. ಅಲ್ಲ ಈ ಸತಿ ರಾಜ್ಯಕ್ಕೂ ಬರ್ದವಾಯ್ತು ನನ್ನ ಮಗ. ಬಾರವಂದ್ರೆ ಅಯ್ಯೋ ಇಲ್ಲ ಅಂತ. ಏನು ಬಂದರೆ ಏನು ನನ್ನ ಏನು ಆದಿ ಬಂದ್ಲು ಅಂತ ಏನು ಮಾಡಿಕ್ಕಿ ತೋಡಿಕ್ತೀಯ ನೋಡು. ಅಲ್ಲ ಹೆಂಗೆ ಹೇಳ್ತೀಯ ನೋಡು. 6 ತಿಂಗಳು 7 ತಿಂಗ್ಳಿಗೆ ಬಂದದ್ದು ನನ್ನ ಮಗಳು ಬಂದಿಂತ ಉಣ್ಕೊಂಡಿದ್ಲ. ಯಾವತ್ತಿಕ್ಕಿದವ ನೀನು? ಅಯ್ಯೋ ನಾನು ಏನು ಕೇಳ ಹಂಗಾರೆ. ಅಲ್ಲ ನಿನ್ನ ಮಗಳಿಗೆ ನಾನು ಏನು ಮಾಡೇ ಇಲ್ವಾ? ನಿಮ್ಮ ಮಗಳನ್ನ ಯಾರು ಬರಬೇಡ ಅಂದರು? ನಾನೇನು ಬರಬೇಡ ಅಂದಿದ್ನ? ಅವಳೇನೆ ಅಯ್ಯೋ ಇಲ್ಲೇನೂ ಸಿಗೋಕ್ಕಿಲ್ಲ. ಅಲ್ಲಿ ಗಂಡ ಚೆನ್ನಾಗಿ ತಂದು ಹಾಕ್ತಾನೆ, ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಾರೆ ಅಂತ ಅಲ್ಲೇ ಅವಳೆ. ಏನು ಅವಳಿಗೆ ಹಾರೆ ಆಗಿರೋದ? ಏನು ಇಲ್ದೋದ ಮನೆಗೆ ಮದುವೆ ಮಾಡಿದ್ದೀವ? ಚೆನ್ನಾಗಿರೋ ಮನೆಗೆ ಮದುವೆ ಮಾಡಿದ್ವಿ. ಇನ್ನೇನು ಅವಳಿಗೆ ನೋವು ತಗೊಳ್ಳಿ. ಅಲ್ಲ ನನ್ನ ಮಗಳಿಗೆ ಯಾವ ನೋವು ಬರೋದು ಬೇಡ. ನೀನು ಬಂದರೆ ನೀನೇ ನೋಡಿಕೂ ಇಲ್ಲ. ಅಲ್ಲ ನನ್ನ ಮಗಳು ಚೆನ್ನಾಗಿರಲಿ, ನೀವೇ ಚೆನ್ನಾಗಿರ್ರಿ. ನನ್ನ ಮಗಳು ಬರೀಕಿಲ್ಲಕತ್ತೆ. ಅಲ್ಲ ಏನು ಮಾತಾಡ್ತೀಯ? ಅಲ್ಲ ಅವನ ಮಗ ನೋಡಿದ್ರೆ ಏನಂದ್ರೆ ಏನೂ ಕೇಳಕ್ಕಿಲ್ಲ ಹೇಳ್ತೀಯ. ಅಲ್ಲ ಉಂಡ್ರವ ತಿಂದ್ರ ಏನು ಎತ್ತ ಅಂತ ಕೇಳೋಕ್ಕಿಲ್ಲ. ಎಲ್ಲ ನಿಂದೇ ಹೋಗೋದಲ್ಲ ಏನು ಇಷ್ಟೊಂದು ಬಾಯಿ ಮಾಡ್ತೀಯ? ಗಂಡ ದುಡ್ಕೊಂಬರೋದು ನಮಗೆ ಮಕ್ಳಿಗೆ. ಏನು ನಿಮಗೆ ಮಾಡೋಕ್ಕಲ್ಲ 3 ಹೊತ್ತೂ? ನಿಮಗೆ ಮಾತ್ರೆ ಮೆಡಿಸನು ಹಾಸ್ಪಿಟ್ಲು ಅದು ಇದು ಅಂತೆಲ್ಲ ಸಾಕಾಗಿದೆ ನಮಗೂ. ಮಾಡಿ 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 ನಾವೇನು ತೊಟ್ಕೊಳ್ಳೋದು ಬೇಡ, ಉಟ್ಕೊಳ್ಳೋದು ಬೇಡ. ನಿಮಗೆ ಮಾಡ್ಕೊಂಡು ಕೂತ್ಕೋತೀವಿ. ಈ ಮನೆ ಕಟ್ಟಿದ್ವಲ್ಲ, ಈ ಸಾಲ ಯಾರು ತೀರ್ಸೋರು? ನೀವು ತೀರ್ಸಿರಾ? ನಾನು ಏನಕ್ಕಮ್ಮ ತೀರಿಸ್ಲಿ? ನಾನಿದ್ದೀನ ಅಲ್ಲ ಇಷ್ಟು ಚೆನ್ನಾಗಿರೋ ಮನೆ ಕಟ್ಕೊಂಡು ನಮ್ಮನ್ನ ಹಳೆ ಮನೇಲೆ ಬಿಟ್ಟಿದ್ದೀರ. ಅದರಲ್ಲೂ ನಿಮ್ಮ ದೌಲತ್ ನೋಡು, ದೌಲತ್ನ ಹೆಂಗೈತೆ ಅಂತ. ಅದೇನು ಹಳೆ ಮನೆಯೆಲ್ಲ ತಗೊಳ್ಳಿ.
ಚೆನ್ನಾಗಿ ಅದೇ ನೀವೇ ಬಾಳಿ ಬದುಕಿದ ಮನೆ ಅಲ್ವಾ, ಏನು ಕಂಡವ್ರ ಮನೆ ಏನು ಅಲ್ಲಕತ್ತಿ ಏನು ಏನಲ್ಲೇ ನೀವೇನು ಬೇಯಿಸ್ಕೊಂಡು ತಿಂತಾ ಇದ್ದೀರಾ? 3 ಹೊತ್ತು ನಾನೇ ಮಾಡಕ್ಕೆ ತಿಂತಾನೆ ತಿಂದೋಗ ಅಲ್ಲಿ ಮಲ್ಕೊಳ್ಳೋದಕ್ಕೆ ಏನಾರು ಮಾತಾಡ್ತೀರಾ ನೋಡಿ. ಅಯ್ಯೋ ನಿಮ್ಮ ಕಣ್ಣಿಗೆ ನಾನು ಒಂದು ಗಳಿಗೂ ಚೆನ್ನಾಗಿರಂಗೆ ಇಲ್ಲ, ಆಲೇ ಬಂದ್ಬಿಡ್ತದೆ ಕಣ್ಣಿಗೆ ಏನಾದರೂ ನಿಮಗೆ. ಅವ್ವ 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 ಹೋಗಿ ನಮ್ಮ ಮಗನ ಮನೆಗೆ ಹೋಗಿ ಒಂದು 2 ದಿವಸ ನೆಮ್ಮದಿಯಾಗಿದ್ದು ಬರಬೇಕು, ಸಾಕಾಗಿ ಹೋಗೈತೆ. ಅಯ್ಯೋ ಏನಿನ ಕುಕ್ಯಾಕೆ ತುಂಬ್ತಾರ್ಕತ್ ಹೋಗಮ್ಮಿ, ಏನು ಮಾತಾಡಿಯೇ? ಹಾಂ ಇಟ್ಬೇಡ ಹೋಗ್ಯವ ಹಿಂಗೆ ಎಷ್ಟು ಮಾತಾಡಿಯೇ? ಮಾತಾಡ್ತಾನೆ ಇರ್ತಾಳೆ. ನನಗೀಗ ಆಗಲ್ಲ, ಹೊತ್ತು ರೆಸ್ಟ್ ತಗೋತೀನಿ, ರೆಸ್ಟ್ ಆಯ್ಕಿಲ್ಲ ನನಗೆ, ಮೈಕೆಲ್ಲ ನೋವು ಬಂದದೆ ಮಾಡಿ ಏನಿಲ್ಲ ತಗೊಳ್ಳಿ. ಏನು ಇಷ್ಟೊತ್ತಿಗೆ ಟೈಮಿಗೆ ಕೊಡಬೇಕು ಅನ್ನೋದು ಏನೂ ಇಲ್ಲ, ಆಚೆ ಈಚೆ ಆದರೆ ಏನಾಯ್ಕಿಲ್ಲ. ಹೊತ್ತೀರಿ ಮಾಡ್ತೀನಿ. ಏನು ಇವ್ರಿಗೆ ಬೇಯಿಸ್ಕೊಂಡು ಕೂತ್ಕೊಳ್ಳೋದೇ ಆಗದೆ, 3 ಹೊತ್ತು ನೆಮ್ಮದಿಲ್ದಂಗೆ ಹೋಗವೆ ದರಿದ್ರದವು. ಏನು ಹೊಟ್ಟೆ ಉರಿಸ್ತಾವೆ ನೋಡೋ ನಮ್ಮನ್ನ, ನೆಮ್ಮದಿಯಾಗಿ ಇರೋಂಗಿಲ್ಲ. ಬರಲಿ ಅವ್ನು ನನ್ನ ಗಂಡ ಮಾಡ್ತೀನಿ. ಅಯ್ಯೋ ದೇವ್ರೇ ಯಾಕಪ್ಪ ನಮ್ಗೆ ಈ ಸ್ಥಿತಿ ತಂದೆ? ವಯ್ಯ ನೋಡಿದ್ರೆ ಹೊಟ್ಟಸಿ ಅಂತಾನೆ ಅಲ್ಲ. ಅಯ್ಯೋ ಹಿಂಗೆ ಇದ್ರೆ ಆಯ್ಕಿಲ್ಲಪ್ಪ, ಏನಾದರೂ ಆ ಮನೇಲಿ ಏನಾದ್ರು ಒಂಚೂರು ರೊಟ್ಟಿ ಪಟ್ಟಿನೋ ಹಾಕಿ ಕೊಡ್ತೀನವ ಹಿಂಗೆ. ಇರು ಲಕ್ಷ್ಮಿ ರೊಟ್ಟಿ ಏನೋ ಅಂತಾರೆ ಮಾಡ್ತೀನಿ ಅಂದ್ಲು. ರಶ್ಮಿನೇ ಹೋಗಿ ಕೇಳ್ತೀನಿ, ಲಕ್ಷ್ಮಿ ಅದೇನು ಮಾಡಿದ್ದಾಳೆ ಏನೋ. ಭಗವಂತ ನೀನೇ ನಮಗೆ ದಿಕ್ಕು ಕಣಪ್ಪ. ಅಲ್ಲ ಏನೋ ವಯಸ್ಸಾದ ಕಾಲದಲ್ಲಿ ಏನೋ ಚೆನ್ನಾಗಿಟ್ಟಿರ್ತೀಯ ಅಂದರೆ ಯಾಕಪ್ಪ ಈ ಪರಿಸ್ಥಿತಿಗೆ ತಂದ್ಬಿಟ್ಟೆ ಭಗವಂತ. ದೇವ್ರೇ ಅಯ್ಯೋ ಯಪ್ಪ ಎಲ್ಲಿ ಬಡ್ಕಂತಾನೋ. ಅಯ್ಯೋ ದೇವ್ರೆ ನೋಡ್ರಪ್ಪ ನೋಡ್ರಿ ಸೊಸೆ ಹಿಂಗೆಲ್ಲ ಹೊಟ್ಟೆ ಉರಿಸ್ತಾಳೆ ಅಂತ. ಅದಕ್ಕೆ ಹೇಳೋದು ಮನ್ಸನ ಕಾಸು ಮಡಿಕೋಬೇಕು, ಚೆನ್ನಾಗಿರ್ಬೇಕು ಅಂತ. ವಯಸ್ಸಿದ್ದಾಗಲೇ ಅಲ್ಲ, ಅವಳೇ ನಮ್ಮಂಗೆ ಆಯ್ಕಿಲ್ವಾ? ಅವಳಿಗೂ ಮಗ ಅವನೇ. ಗೊತ್ತಾಗ್ತದೆ ಆವಾಗ ಸೊಸೆ ಬಂದಾಗ ಏನಾಯ್ತದೆ ಅಂತ. ನಾವು ಅನುಭವಿಸಿರೋದು ಅವ್ರು ಅನುಭವಿಸ್ತಾ ಇರ್ತಾರೆ, ಇವತ್ತಲ್ಲ ನಾಳೆ ಅವ್ರಿಗೂ ಗೊತ್ತಾಯ್ತದೆ. ಇನ್ನೇನಪ್ಪ ವಿಡಿಯೋ ಹೆಂಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡ್ರಪ್ಪ.